ಹಂಚಿಕೆ ಇದರ ತನಿಖೆಯನ್ನು ನಡೆಸುತ್ತಿರುವ ಬೆನ್ನಲ್ಲೇ ಇದೀಗ ಕೆಸರೆ ಗ್ರಾಮದ ಮೂಲ ಭೂಮಿ ಇಡೀ ವಿವಾದಕ್ಕೆ ಕಾರಣವಾಗಿರುವ ಭೂಮಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾದ ಆರೋಪಗಳು ಕೇಳೋಕೆ ಸಿಗ್ತಾ ಇದೆ. ಇದರ ಮಾಲೀಕರು ಅಂತ ಕರೆಸಿಕೊಂಡಿರುವ ದೇವರಾಜು ಅವರ ವಿರುದ್ಧ ಅವರ ಸಹೋದರನ ಪುತ್ರಿ ಜಮುನಾ ಇದೀಗ ಆರೋಪ ಮಾಡ್ತಿದ್ದಾರೆ. ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ನಮ್ಮ ಚಿಕ್ಕಪ್ಪ ಸೈಟ್ ಮಾರಿರೋದು ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ನಾವು ಕೂಡ ಆ ಭೂಮಿಗೆ ಸಂಬಂಧಪಟ್ಟಂತೆ ಹಕ್ಕುದಾರರು, ನಮ್ಮ ಗಮನಕ್ಕೆ ತಾರದೆ ಭೂಮಿಯನ್ನ ಮಾರಾಟ ಮಾಡಲಾಗಿದೆ ಅನ್ನೋ ಆರೋಪ ಮಾಡಿದ್ದಾರೆ ಜಮುನಾ. ಪತ್ನಿ ಪಾರ್ವತಿ ಅವರಿಗೆ ಮತ್ತೊಂದು ಸಂಕಷ್ಟ ಎದುರಾಗ್ತಾ ಇದೆ. ಅವರಿಗೆ ದಾನವಾಗಿ ಬಂದಂತಹ ಭೂಮಿಯನ್ನು ಈಗ ಏನು ಮೂಲ ಜಮೀನ್ದಾರರಿದ್ದರು ಬೈಲಾರೆಯವರ ಮಗಳು ಈಗ ನಮಗೆ ಸೇರಬೇಕು ಆ ಜಮೀನು ಅಂತೇಳಿ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಪ್ರಕರಣ ದಾಖಲು ಮಾಡಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಜೊತೆಗೆ ಜಮುನಾ ಅವರು ಇದ್ದಾರೆ, ಅವ್ರು ಮಾತಾಡಿಸ್ತಾ ಹೋಗ್ತೀನಿ. ಅಪ್ಪ, ನಿಮಗೆ ಎಷ್ಟು ಜನ ಮಕ್ಕಳಿದ್ರು ನಿಮ್ಮ ತಂದೆಯವರಿಗೆ? ಮತ್ತು ಯಾವಾಗ ಈ ಭೂಮಿ ನಿಮ್ಮ ಹೆಸರಲ್ಲಿತ್ತು ಅಂತ? 3 ಜನ ಮಕ್ಕಳಿರೋದು. ಓಕೆ. ಅದರಲ್ಲಿ ಚಿಕ್ಕಪ್ಪ ದೊಡ್ಡಪ್ಪನಿಗೆ ನಮ್ಮ ತಂದೆಯವ್ರದ್ದು ಮಲ್ಲಯ್ಯ, ಮೈಲಾರಯ್ಯ, ದೇವರಾಜ. ಓಕೆ. ಅವರು 3 ಜನದಲ್ಲಿ ಅವರು ಡಿವೈಡ್ ಮಾಡಿಕೊಂಡು ಉಳಿಕೆ ನಮ್ಮ ಚಿಕ್ಕಪ್ಪನಿಗೆ ಕೊಟ್ಟಿದ್ದರು. ಅದು ಅಪ್ಪ ಅವ್ರ ಹೆಸರಲ್ಲೇ ಇತ್ತು. ಅಪ್ಪ ಅವ್ರ ಹೆಸರಲ್ಲಿ ಇರಬೇಕಾದ್ರೆ ಇವರು 94ನೇ ಇಸ್ವಿನಲ್ಲಿ ಇವ್ರು ತಗೊಂಡಾದ್ಮೇಲೆ ವಿಷಯ ಗಮನಕ್ಕೆ ಕೊಟ್ಟಿಲ್ಲ. ಅದರಲ್ಲಿ ಸಮಪಾಲು ಕೊಡ್ತೀನಿ ಅಂತ ಹೇಳ್ಕೊಂಡು ನಾನು ಖಾತೆ ಮಾಡಿಸ್ಕೊತೀನಿ ಅಂತೇಳಿ ಅಮ್ಮನೂ ತಮ್ಮನ್ನು ಕರ್ಕೊಂಡು ಹೋಗ್ಬಿಟ್ಟು ಸೈನ್ ಮಾಡಿಸ್ಕೊಂಡಿದ್ದಾರೆ. ಅದು ನನ್ನ ವಿಷಯಕ್ಕೆ ಗೊತ್ತಿಲ್ಲ. ಆಗಿರುವಾಗ ಇವರು ಹೋಗಿ ಬರ್ಕೊಟ್ಬಿಟ್ಟಿದ್ದಾರೆ. ಇವರು ನನಗೆ ವಿಷಯನೇ ತಿಳಿಸಿಲ್ಲ, ಅವರು ತಿಳಿಸಿಲ್ಲ, ಇವರು ತಿಳಿಸಿಲ್ಲ. ಅದರಿಂದ ನಮಗೆ ಈಗ ವಿಷಯ ಗೊತ್ತಾಯಿತು. ನಾನು ಕೇಸ್ ಹಾಕಿದ್ದೀನಿ. ನಿಮಗೆ ಭೂಮಿ ಇತ್ತು ಅಂತ ನಿಮ್ಗೆ ಗೊತ್ತಿಲ್ಲ? ಹಾಗಾದ್ರೆ ಭೂಮಿ ಇತ್ತು ಅಂತ ಗೊತ್ತಿತ್ತು, ಆದರೆ ನಾವು ಚಿಕ್ಕವರು ಡಿವೈಡ್ ಮಾಡ್ಕೊಡೋದೆಲ್ಲ ಗೊತ್ತಿರಲಿಲ್ಲ ನಮಗೆ. ಭೂಮಿ ನಮಗೆ ಇದೆ ಅಂತ ಗೊತ್ತಿತ್ತು, ಆದರೆ ಡಿವೈಡ್ ಮಾಡ್ಕೊಡೋದು ಗೊತ್ತಿಲ್ಲದೇ ನಮಗೆ ಈ ನಡುವೆ ನ್ಯೂಸ್ನಲ್ಲಿ ಬಂದಾಗ ಮಾತ್ರ ಗೊತ್ತಾಗಿದ್ದು. ಆವಾಗ ಇವರು ಹೋಗ್ಬಿಟ್ಟು ಸೈನ್ ಮಾಡಿ ಅವ್ರಿಗೆ ಬರ್ಕೊಟ್ಬಿಟ್ಟು ಬಂದಿದ್ದಾರೆ. ನೀವು ಆದರೆ ಈಗ ದೇವರಾಜ್ ಅವರು ನಿಮ್ಮ ಖಾತೆ ಮಾಡಿಸ್ಕೊಂಡಿದ್ದಾರಲ್ಲ, ಆ ಖಾತೆಗೆ ನೀವು ಸಹಿ ಹಾಕಿಲ್ಲ, ಮಾಡ್ಕೊಳ್ತಾರೆ? ಇಲ್ಲ, ನಮ್ಮ ಸೈನ್ ಇಲ್ಲ. ಅಮ್ಮ ತಮ್ಮ ಇಬ್ಬರೇನೆ. ನಮ್ಗೆ ವಿಷಯ ಗಮನಕ್ಕೆ ಬಂದಿಲ್ಲ. ಅದರಿಂದ ನಾವು ಇವಾಗ ಕೇಸ್ ಹಾಕಿರೋದು. ಅಂದರೆ 3 ಎಕರೆ 16 ಗುಂಟೆ ಜಮೀನು ಚಿಕ್ಕದಲ್ಲಿ ಕೇಳಿದ್ರೆ ಅಷ್ಟೇ ಗೊತ್ತಿಲ್ಲ. ದೇವೇಗೌಡರ ಮಾತುಗಳಲ್ಲಿ ಜಿಟಿ ದೇವೇಗೌಡರ ಮಾತಿಗೆ ಇದೀಗ ರೇವಣ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ಜಿಟಿ ದೇವೇಗೌಡರನ್ನ 2017ರಲ್ಲೇನೆ ಅರೆಸ್ಟ್ ಮಾಡಿಸ್ಲಿಕ್ಕೆ ಕಾಂಗ್ರೆಸ್ನವರು ಪ್ಲಾನ್ ಮಾಡಿದ್ರು ಅಂತ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಬಾಂಬ್ ಸಿಡಿಸಿದ್ದಾರೆ. 2017ರಲ್ಲೇ ಜಿಟಿಡಿ ಬಂಧನಕ್ಕೆ ಎಲ್ಲಾ ರೀತಿಯ ತಯಾರಿ ಆಗ್ಬಿಟ್ಟಿತ್ತು. ಇದ್ರ ಬಗ್ಗೆ ಅವತ್ತು ಪೊಲೀಸ್ ಅಧಿಕಾರಿಯೇ ಹೇಳಿದ್ರು ಅಂತ ರೇವಣ್ಣ ಮಾತನಾಡಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಗುಟ್ಟೂರು ಹಾಕಿದ್ದಕ್ಕೆ ಹೆದರಿ ಸುಮ್ಮನಾದ್ರೂ ಇಲ್ಲದೆ ಹೋದ್ರೆ ಯಾವತ್ತೂ ಅರೆಸ್ಟ್ ಆಗಿ ಹೋಗ್ತಾ ಇದ್ರು ಜಿಟಿ ದೇವೇಗೌಡರು ಅನ್ನೋ ಹೇಳಿಕೆ ನೀಡಿದ್ದಾರೆ ಎಚ್ ಡಿ ರೇವಣ್ಣ. ದೇವೇಗೌಡರಿಗೆ ಕಳೆದ 62ರಿಂದ ರಾಜಕೀಯದಲ್ಲಿ ಏಳು ಬೀಳು ಎಲ್ಲ ನೋಡಿದ್ದಾರೆ. ಕುಮಾರಣ್ಣು ನೋಡಿದ್ದಾರೆ, ದೇವೇಗೌಡರು ನೋಡಿದ್ದಾರೆ. ನಮ್ಮ ಪಕ್ಷ ಮುಗಿಸೋಕ್ಕೆ ಯಾರ ಕೈಲೂ ಆಗಲ್ಲ. ಈಗ ಉದಾಹರಣೆಗೆ ಹೇಳಿದ್ರೆ 2004 ನಾವು ಜೀವನದಲ್ಲಿ ಒಂದು ತಪ್ಪೇನು ಮಾಡಿದ್ದೀವಿ ಅಂದರೆ, ಕುಮಾರಸ್ವಾಮಿಯವರ ಮೋದಿ ಮಾತು ಕೇಳಿದರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನಾನು ದೇವೇಗೌಡರು ಮಾತು ಕೇಳಿದಾಗೆ ಇವತ್ತು ಈ ಪರಿಸ್ಥಿತಿ ಬಂದಿದೆ. ಕುಮಾರಣ್ಣ ಮೋದಿ ಮಾತು ಕೇಳಿದರೆ ರಾಜಕೀಯನೇ ಬೇರೆ ಥರ ದಿಕ್ಕಿಗೆ ಹೋಗೋದು. 2 ಸಾರಿ 2004ರಿಂದ 2008ರಲ್ಲಿ ರಾಜ್ಯದ ಇತಿಹಾಸದಲ್ಲಿ 50 ವರ್ಷದ ಇತಿಹಾಸದಲ್ಲಿ ಈ ರಾಜ್ಯದಲ್ಲಿ 50 ವರ್ಷ ಕಾಂಗ್ರೆಸ್ ಇತಿಹಾಸದಲ್ಲಿ 40. ನಮಸ್ಕಾರ ವೀಕ್ಷಕರೇ, ಟಾಪ್ 30ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ, ನನ್ನ ಜೊತೆ ಇದ್ದಾರೆ ಮಾನಸ. ಟಾಪ್ 30 ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ರೈಟ್, ಅದಕ್ಕೂ ಮುಂಚೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳೇ ಬಿಗ್ ಟಾರ್ಗೆಟ್. ಬಾಂಗ್ಲಾದೇಶದ ಹಿಂದೂಗಳ ಕುರಿತಾಗಿ ಬ್ರೇಕಿಂಗ್ ಅಪ್ಡೇಟ್. ಇಸ್ಕಾನ್ ನಿಷೇಧಕ್ಕೆ ಬಾಂಗ್ಲಾದೇಶ ಸರ್ಕಾರ ಸಿದ್ಧತೆ ಮಾಡಿಕೊಳ್ತಾ ಇದೆ. ಬಾಂಗ್ಲಾದೇಶ ಹೈಕೋರ್ಟ್ಗೆ ಸರ್ಕಾರ ಅರ್ಜಿ ಸಲ್ಲಿಸಿದೆ. ಇಸ್ಕಾನ್ ಮುಖಂಡ ಚಿನ್ಮಯ್ ಕೃಷ್ಣ ದಾಸ್ ಬಂಧನ ಬಳಿಕ ದೇಶಾದ್ಯಂತ ಗಲಾಟೆ ಉಂಟಾಯಿತು. ಇಸ್ಕಾನ್ ಧಾರ್ಮಿಕ ಮೂಲಭೂತವಾದಿ ಸಂಘಟನೆ ಅಂತ ಬಾಂಗ್ಲಾದೇಶ ಸರ್ಕಾರ ಹೇಳ್ತಾ ಇದೆ. ಇಸ್ಕಾನ್ ವಿರುದ್ಧ ಆರೋಪವನ್ನು ಹೊರಿಸಿದೆ ಬಾಂಗ್ಲಾದೇಶ ಸರ್ಕಾರ. ನೋಡಿ,
ಗೊತ್ತು ವೀಕ್ಷಕರೇ, ನಿಮ್ಗೆಲ್ರಿಗೂ ಇಸ್ಕಾನ್ ಏನು ಅಂತ. ಬೆಂಗಳೂರಿನಲ್ಲೂ ಕೂಡ ಇಸ್ಕಾನ್ ಇದೆ. ಧಾರ್ಮಿಕ ಮೂಲಭೂತವಾದಿ ಸಂಘಟನೆ ಅಂತ ಇಸ್ಕಾನ್ ಅನ್ನ ಹೇಳ್ಬಿಟ್ರೆ ಎಲ್ಲೋಗ್ಬೇಕು? ಬಾಂಗ್ಲಾದೇಶ ಸರ್ಕಾರ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾ ಇದೆಯಾ? ಬಾಂಗ್ಲಾದೇಶದಾದ್ಯಂತ ಹಿಂದೂ ದೇವಸ್ಥಾನಗಳ ಮೇಲೆ ಆಗಾಗ ದಾಳಿ ಆಗ್ತಾನೆ ಇರ್ತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ಅದು ಅತ್ಯಂತ ಹೆಚ್ಚಾಗಿರೋದನ್ನ ಕಾಣ್ತಾನೆ ಇದೀವಿ. ಇದೀಗ ಇಸ್ಕಾನ್ ಅನ್ನ ಅಲ್ಲಿ ನಿಷೇಧ ಮಾಡಬೇಕು ಅಂತ ಬಾಂಗ್ಲಾದೇಶ ಸರ್ಕಾರ ಹೊರಟಿದೆ. ಏನ್ ಹೇಳ್ತಾ ಇದೆ ಅದು ಅಂತಂದ್ರೆ, ಇಸ್ಕಾನ್ ಮೂಲಭೂತವಾದಿ ಸಂಘಟನೆ ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಹೀಗಾದ್ರೆ ಹೇಗೆ ಅನ್ನೋ ಪ್ರಶ್ನೆ. ಯಾಕಂತಂದ್ರೆ ಇಸ್ಕಾನ್ ಜಗತ್ತಿನಾದ್ಯಂತ ಇದೆ, ಅದೊಂದು ಅಂತಾರಾಷ್ಟ್ರೀಯ ಸಂಘಟನೆ. ಇಡೀ ಜಗತ್ತಿನಾದ್ಯಂತ ಬೇರೆ ಬೇರೆ ದೇಶಗಳಲ್ಲಿ ಇರ್ತಕ್ಕಂಥ ಒಂದು ಕೃಷ್ಣ ಭಕ್ತಿಯ ಚಳುವಳಿಗೆ ಸಂಬಂಧಪಟ್ಟಂತ ಒಂದು ಸಂಘಟನೆ. ಅದನ್ನ ಇವರು ಮೂಲಭೂತವಾದಿ ಸಂಘಟನೆ ಅಂತ ಹೇಳಿ ಬ್ಯಾನ್ ಮಾಡಕ್ಕೆ ಹೊರಟಿದೆ ಬಾಂಗ್ಲಾದೇಶ ಸರ್ಕಾರ. ಬಹಳ ಸ್ಪಷ್ಟವಾಗಿ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಅಲ್ಲಿನ ಮೈನಾರಿಟಿ ಹಿಂದೂಗಳು, ಅವರನ್ನ ಟಾರ್ಗೆಟ್ ಮಾಡ್ಲಾಗ್ತಾ ಇದೆಯಾ ಅನ್ನೋ ದೊಡ್ಡ ಪ್ರಶ್ನೆ ಈಗ ಎದ್ದಿದೆ. ಇಸ್ಕಾನ್ ಮುಖಂಡ ಚಿನ್ಮಯ್ ಕೃಷ್ಣ ದಾಸ್ ಅವರನ್ನ ಬಂಧಿಸಿದ ನಂತರದಲ್ಲಿ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹಿಂದೂಗಳು ಸಿಡಿದೆದ್ದಿದ್ದಾರೆ. ಈಗ ಇಸ್ಕಾನ್ ಅನ್ನ ಬ್ಯಾನ್ ಮಾಡೋದಕ್ಕೆ ಅಲ್ಲಿನ ಸರ್ಕಾರ ಹೊರಟಿದೆ, ನಿಷೇಧ ಮಾಡೋದಕ್ಕೆ ಹೊರಟಿದೆ. ತುಮಕೂರಿನ ಆರ್ಟಿಒ ಕಚೇರಿ ಮೇಲೆ ಲೋಕಾಯುಕ್ತ ದಾಳಿ ನಡೆದಿದೆ. ಬ್ರೋಕರ್ ಹಾವಳಿ ಸಿಕ್ಕಾಪಟ್ಟೆ ಹೆಚ್ಚಾಗಿರೋ ಬಗ್ಗೆ ದೂರು ಬಂದ ಹಿನ್ನೆಲೆಯಲ್ಲಿ ಏಕಾಏಕಿ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ತುಮಕೂರಿನ BH ರಸ್ತೆಯಲ್ಲಿರೋ ಆರ್ಟಿಒ ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಲೋಕಾಯುಕ್ತ SP ಲಕ್ಷ್ಮೀನಾರಾಯಣ್ ನೇತೃತ್ವದಲ್ಲಿ ದಾಳಿ ನಡೆದಿದೆ. ಆರ್ಟಿಒ ಕಚೇರಿ ಸುತ್ತ ರೌಂಡ್ ಅಪ್ ಮಾಡಿ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. 2 DYSP 3 ಇನ್ಸ್ಪೆಕ್ಟರ್ಗಳು ದಾಳಿ ನಡೆಸಿದ್ದಾರೆ. ಸಿಕ್ಕಾಪಟ್ಟೆ ಏಜೆಂಟ್ಗಳ ಹಾವಳಿ ಅಲ್ಲಿ ಅಂತ. ಈ ಡ್ರೈವಿಂಗ್ ಲೈಸೆನ್ಸ್ ಮಾಡ್ಕೊಡೋದಕ್ಕೆ ಸಾವಿರ ರೂಪಾಯಿ ತಗೊಂಡು ಯೋಗ್ಯತೆ ಇರುವವ್ರಿಗೂ ಇಲ್ಲದಿರೋರ್ಗೂ ಎಲ್ಲರಿಗೂ ಡಿಸರ್ವಿಂಗ್ನೆಸ್ ಇದೆಯೋ ಇಲ್ವೋ ಒಟ್ಟಿನಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ಕೊಡೋಂಥದ್ದು ಇಂಥದ್ದೆಲ್ಲ ಸಾಕಷ್ಟು ನಡೀತಾ ಇರೋದ್ರ ಹಿನ್ನೆಲೆಯಲ್ಲಿ ಈಗ ತುಮಕೂರು ಆರ್ಟಿಒ ಕಚೇರಿ ಮೇಲೆ ಲೋಕಾಯುಕ್ತ ದಾಳಿ ನಡೀತಾ ಇದೆ. ಸಿಕ್ಕಾಪಟ್ಟೆ ಹಣ ಜನಗಳಿಂದ ಪೀಕ್ತಾ ಇದ್ದಂತಹ ಏಜೆಂಟ್ಗಳು, ಹಾಗಾಗಿ ಈಗ ಲೋಕಾಯುಕ್ತ ದಾಳಿ ನಡೆದಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಜಗದೀಶ್ ಕನೆಕ್ಟ್ ಆಗಿದ್ದಾರೆ ಫೋನ್ನಲ್ಲಿ. ಜಗದೀಶ್, ಆರ್ಟಿಒ ಕಚೇರಿ ಮೇಲೆ ಲೋಕಾಯುಕ್ತ ದಾಳಿ ಮಾಡುವಂಥ ಪರಿಸ್ಥಿತಿ, ಸೊ ಏನು ಸಮಸ್ಯೆ ಆಗಿತ್ತು? ಎಷ್ಟರ ಮಟ್ಟಿಗೆ ಏಜೆಂಟ್ಗಳ ಹಾವಳಿ ನಡೀತಾ ಇತ್ತು? ಈಗೇನು ನಡೀತಾ ಇದೆ?